ನಾಗರಾಜ, ಶಿವನ ಧ್ಯಾನದಲ್ಲಿದ್ದವರು ಹೋದ್ರು ಇವರು. ಈ ರೀತಿ ಹೇಳ್ದೆ ಕೇಳ್ದೆ ಎಲ್ಲೂ ಹೋದವರಲ್ಲ. ಚಿಕ್ಕ ಸೊಸೆ ಗರ್ಭಿಣಿ, ಈಗ 3 ತಿಂಗಳು. ಎಲ್ಲ ಶಿವನಿಚ್ಛೆ. ಅಯ್ಯೋ, ನಾನೆಂತ ಕೆಲಸ ಮಾಡಿಬಿಟ್ಟೆ. ನಾನು ಪ್ರಸಾದ ತಿನ್ನಬಾರ್ದಾಗಿತ್ತು. ಅದರಲ್ಲೇನಿದೆ ತಪ್ಪು ತಾಯಿ? ಶಿವನ ಪ್ರಸಾದ ಸೇವಿಸೋದ್ರಿಂದ ಜನ್ಮ ಜನ್ಮಾಂತರ ಪಾಪಗಳು ಹೋಗ್ತವೆ. ಅದೇನೋ ನಿಜ. ಆದರೆ 20 ವರ್ಷಗಳಿಂದ ನಾನು ವ್ರತ ಮಾಡ್ಕೊಂಡು ಬಂದೆ. ಪ್ರತಿ ಸೋಮವಾರ 1 ತೊಟ್ಟು ನೀರು ಕುಡಿತಿರ್ಲಿಲ್ಲ. ಆದರೆ ಇವತ್ತದೇನು ಮಂಕ್ ಬಿಡ್ತಿತ್ತು ಏನೋ. ಹಿಂದೆ ಮುಂದೆ ಯೋಚನೆ ಮಾಡಿದೆ, ನಾನು ಪ್ರಸಾದ ತಿನ್ಬಿಟ್ಟೆ. ವ್ರತಾನ ಹೇಗೆ ನಡೆಸಬೇಕು ಅನ್ನೋದು ಅವನಿಗೆ ಗೊತ್ತಿದೆ. ಇಲ್ಲಿ ನಮ್ಮ ಕೈಲಿ ಏನಿದೆ ತಾಯಿ? ನಾವೆಲ್ಲ ನೆಪ ಮಾತ್ರರು. ಅದಕ್ಕೆ ನನಗೆ ಹೆದರಿಕೆ ಆಗ್ತಿರೋದು. ದೇವ್ರೆ, ನನ್ನ ಮಕ್ಕಳು ಬೇಡದ ತಕ್ಷಕ ಮನೆಗೆ ಹೋಗಿದ್ದಾರೆ. ಅವರಿನ್ನೂ ಬಂದಿಲ್ಲ. ಅಲ್ಲವ್ರಿಗೆ ಏನು ಅಪಾಯ ಆಗಿದೆಯೋ ಏನೋ ಒಂದು ಗೊತ್ತಾಗ್ತಿಲ್ಲ. ಈಗ ನನ್ನಿಂದ ವ್ರತಭಂಗ ಆಯಿತು. ಇದ್ಯಾವ ವಿನಾಶಕ್ಕೆ ಮುನ್ಸೂಚನೆ ತಂದೆ? ಅಮೃತ, 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 ಹೇಳು. ಅಮೃತ, ಏನಾಯ್ತು? ಅಮ್ಮ, ಅಮ್ಮ, ನಾಗಮಣಿ. ನಾಗಮಣಿ, ನಾಗಮಣಿಗೆ ಏನಾಯ್ತು? ಅವನು ಯಾರೋ ದುಷ್ಟ ನಾಗಮಣಿನ ಕತ್ಕೊಂಡೋದ, ಪೆಟ್ ಮಾಡ್ದ. ಅನ್ಕೊಂಡ ಹಾಗೆ ಆಯ್ತು. ಅಮ್ಮ, ನಂದಿರ್ಲಿ. ಅಪ್ಪ, ನಾಗರಾಜಂಗೆ ಏನಾಯ್ತು? ಆ ದುಷ್ಟ ಅವ್ರಿಗೇನು ಮಾಡ್ದ? ಗೊತ್ತಿಲ್ಲ. ಅಪ್ಪ ಅವನ ಹತ್ರ ಗುದ್ದಾಡ್ತಾ ಇದ್ರು. ಹಂಗೂ ಪೆಟ್ಟಾಗಿತ್ತು. ಬಂದಿದ್ದವನು ತುಂಬಾ ಕ್ರೂರಿ, ಕರುಣೆನೇ ಇಲ್ದವನು. ನಾಗಮಣಿಗಾಗಿ ಏನ್ ಬೇಕಾದ್ರೂ ಮಾಡ್ತಾನಮ್ಮ. ಹೋಗಮ್ಮ, ಅಪ್ಪನ ಕಾಪಾಡು. ನಾಗರಾಜ, ನಾಗರಾಜ. ಎಲ್ಲಿ ಹೋದೆ? ನಾಗರಾಜ ಬಂದಳು. ನನ್ನ ಕಣ್ಣು ಮೋಸ ಮಾಡಿ ಹೋಗಕ್ಕೆ ನಿನ್ನ ಬಿಡಲ್ಲ. ನಾಗಮಣಿ ನಂದು. ನೀನು ಅದನ್ನ ಅಪಹರಿಸಿದ್ರು ನಾನ್ ನಿನ್ನ ಬಿಡಲ್ಲ. ಸ್ವಲ್ಪದ್ರಲ್ಲಿ ಮೋಸ ಆಯ್ತಲ್ಲ, ಏನ್ ಮಾಡ್ಲಿ? ನಿನ್ನ ಹಿಡಿಯೋಕೆ?